ಇಡೀ ಪ್ರಪಂಚಕ್ಕೆ ಅರ್ಥ ಆಗುತ್ತೆ ನಿಮ್ಮ ವಿರೋಧ ಏನು, ನಿಮ್ಗೆ ಏನು ಅನಿಸ್ತಾ ಇದೆ ಅಂತ. ಯಾವ್ಯಾವ ಸಂದರ್ಭದಲ್ಲಿ ನಿಮ್ಮ ನಾಯಕರು ಏನೇನು ಭಾಷಣ ಮಾಡಿದ್ದಾರೆ ಅಂತನೂ ಕೂಡ ನಮ್ಮ ಮುಂದೆ ಇದೆ. ಸೊ ಆದ್ರೂ ಕೂಡ 42 ಕೋಟಿ ಜನನು ಮುಂದಕ್ಕೆ ಹೋಗ್ಬೇಕು ಅಂತ. ಆದ್ರೂ ಕೂಡ 142 ಕೋಟಿ ಇವರೆಲ್ಲ ಇದಾರೋ ಇಲ್ವೋ? ಆದ್ರೂ ಕೂಡ ಇಲ್ಲ 142 ಕೋಟಿ ಜನ ಇವರೆಲ್ಲ ಇದಾರೋ ಇಲ್ವೋ? ಇದನ್ನ ನಾವು ಹೇಳಿದೀವಿ ಅಷ್ಟೇ. ಭಾರತದಲ್ಲಿ ಇದನ್ನ ಹೇಳಿದೀವಿ ಬಿಟ್ರೆ ನಾವು ನೀವೆಲ್ಲ ಬೇಡ ನಾವು ಹೇಳಿಲ್ಲ. ಈ ದೇಶದಲ್ಲಿರುವಂತ ಪ್ರತಿಯೊಬ್ಬ ಭಾರತೀಯನು ಒಂದ್ ಹೆಜ್ಜೆ ಮುಂದಕ್ಕೆ ಇಡಬೇಕು ಅಂತ ಹೇಳಿದ್ದೇವೆ ನಾವು. ಹೇಳಿದೆ ನಾವು. ನಾನೇನ್ ಹೇಳಕ್ ಬಯಸ್ತಾ ಇದ್ದೀನಿ. ಹಾಗಾಗೋಣ, ಸರಿ ಇದೆ ಅಲ್ಲ, ಕರೆಕ್ಟ್. ಈಗ SC ST OBC ಸಮುದಾಯಗಳಿಗೆ ಪ್ರತ್ಯೇಕವಾಗಿ ಹಾಸ್ಟೆಲ್ ಅನ್ನು ತೆರೆದಿದ್ದೀವಿ. ಅದೇ ರೀತಿ ಮೈನಾರಿಟಿ ಸಮುದಾಯಕ್ಕೂ ಕೂಡ ತೆರೆದಿದ್ದೀವಿ. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅಧ್ಯಕ್ಷರೇ, ಯಾಕೆಂದ್ರೆ ರಾಜ್ಯದ ಅಲ್ಪಸಂಖ್ಯಾತರು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಒರಿಬೇಕಲ್ಲ ಅಧ್ಯಕ್ಷರೇ. ಇಲ್ಲದೇ ಇದ್ರೆ ಹೇಗೆ? ಈಗ ಮಾನ್ಯ ಮೋದಿ ಅವರು ಒಂದು ಭಾಷಣ ಮಾಡಿದಾಗ ಒಂದು ಸಂದರ್ಭದಲ್ಲಿ ಹೇಳಿದ್ರು, ಮುಸಲ್ಮಾನ್ ಸಮುದಾಯದ ಯುವಕರು ಒಂದು ಕೈಯಲ್ಲಿ ಕುರಾನ್ ಇಟ್ಕೋಬೇಕು, ಇನ್ನೊಂದು ಕೈಯಲ್ಲಿ ಲ್ಯಾಪ್ಟಾಪ್ ಇಟ್ಕೋಬೇಕು ಅಂತ ಹೇಳಿದ್ರು. ಆದರೆ ನೀವು ಲ್ಯಾಪ್ಟಾಪ್ ಅಂತೂ ನಮ್ಗೆ ಕೊಟ್ಟಿಲ್ಲ. ಈ ಬಾರಿ ನಮ್ಮ ಬಜೆಟಲ್ಲಿ 5,000 ಲ್ಯಾಪ್ಟಾಪ್, ಅಥವಾ ನನಗೆ ಫಿಗರ್ ನಾನು ಕನ್ಫ್ಯೂಸ್ ಆಗಿದ್ದೀನಿ, ಲ್ಯಾಪ್ಟಾಪ್ ಕೊಡ್ತಕ್ಕಂಥ ಮಕ್ಕಳಿಗೆ ಈ ಬಾರಿ ಘೋಷಣೆ ಮಾಡಿದ್ದೀವಿ. ಅರ್ಥ ಆಯ್ತಾ?